ಅಮರನ್ ಇತ್ತೀಚೆಗೆ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನ ಕಾಣುತ್ತಿರುವ ಸಿನಿಮಾ. ಜನಮನ ಗೆದ್ದ ಶಿವಕಾರ್ತಿಕೇಯನ್ ಹಾಗೂ ಸಾಯಿ ಪಲ್ಲವಿ ಅಭಿನಯದ ಅಮರನ್ ಸಿನಿಮಾ ಬಗ್ಗೆ ಈಗ ಪ್ರತಿಯೊಬ್ರು ಮಾತಾಡ್ತಾರೆ. ನೈಜ ಘಟನೆ ಆಧಾರಿತ ಯೋಧನ ಜೀವನ ಹೇಳುವ ಈ ಕಥೆಯನ್ನ ನೆಚ್ಚಿಕೊಳ್ಳದವರೇ ಇಲ್ಲ. ಆ ಮಟ್ಟಿಗೆ ಹೆಸರನ್ನ ಮಾಡಿದೆ ಅಮರನ್. ಆದ್ರೆ ಈ ಚಿತ್ರದ ವಿರುದ್ಧ ಎಂಜಿನಿಯರಿಂಗ್ ವಿದ್ಯಾರ್ಥಿ ಕೋರ್ಟ್ ಮೆಟ್ಟಿಲೇರಿದ್ದು ಸಿನಿಮಾ ತಂಡಕ್ಕೆ ಲೀಗಲ್ ನೋಟಿಸ್ ಕಳಿಸಲಾಗಿದೆ. ಅಷ್ಟಕ್ಕೂ ಅಮರನ್ ಮೇಲೆ ವಿದ್ಯಾರ್ಥಿ ದೂರು ದಾಖಲಿಸುವಂತಹದ್ದು ಆ ಚಿತ್ರದಲ್ಲೇನಿದೆ? ಅಂತಹದ್ದು ಅದೇನಾಯ್ತು ಅಂತೀರಾ? ಹೇಳ್ತೀನಿ. ಅದಕ್ಕೂ ಮುನ್ನ AI ರಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಎಸ್, ಚೆನ್ನೈನ ಎಂಜಿನಿಯರಿಂಗ್ ವಿದ್ಯಾರ್ಥಿ ವಿ ವಾಗೀಸನ್ ಅವರಿಗೆ ಕೆಲವು ದಿನಗಳಿಂದ ಅಪರಿಚಿತ ಕರೆಗಳು ನಿರಂತರವಾಗಿ ಬರ್ತಿತ್ತು. ಮೊದಲು ಯಾವುದೋ ಅಪರಿಚಿತ ಕರೆಗಳು ಎಂದು ನಿರ್ಲಕ್ಷ್ಯ ಮಾಡಿದ್ದ ವಿದ್ಯಾರ್ಥಿಗೆ ಕೊನೆಗೆ ಆ ಕರೆಗಳಿಂದ ವಿಪರೀತ ಕಿರಿಕಿರಿ ಉಂಟಾಗಿದೆ. ಜೊತೆಗೆ ವಾಯ್ಸ್ ಮೆಸೇಜ್ಗಳು ಸಹ ವಾಟ್ಸ್ಆಪ್ ನಲ್ಲಿ ಒಂದಾದ ಮೇಲೊಂದರಂತೆ ಬರ್ತಾ ಇದ್ವು. ಈ ಬಗ್ಗೆ ಆ ಯುವಕ ಯಾಕೆ ಈ ರೀತಿ ಆಗಿದೆ ಎಂದು ತಲೆ ಕೆಡಿಸಿಕೊಂಡಿದ್ದಾನೆ. ಕೊನೆಗೆ ಅರ್ಥವಾಗಿದ್ದೇ ಅಮರನ್. ಹೌದು, ಅಮರನ್ ಸಿನಿಮಾ ಆ ಯುವಕನಿಗೆ ಮಾನಸಿಕ ಕಿರಿಕಿರಿಯನ್ನ ಉಂಟು ಮಾಡಿತ್ತು. ಅಷ್ಟಕ್ಕೂ ಆ ಯುವಕನ ನೆಮ್ಮದಿ ಆ ಮಟ್ಟಿಗೆ ಹಾಳಾಗೋಕೆ ಕಾರಣ ಕೂಡ ಇದೆ. ಅದೇನಂದ್ರೆ, ಅಮರನ್ ಸಿನಿಮಾದಲ್ಲಿ ನಾಯಕಿ ಸಾಯಿ ಪಲ್ಲವಿ ಬಳಸುವ ಮೊಬೈಲ್ ನಂಬರ್ ಈ ವಿದ್ಯಾರ್ಥಿಯದ್ದೇ ಆಗಿದೆ. ಹಾಗಾಗಿ ಸಿನಿಮಾ ನೋಡಿದವರಲ್ಲಿ ಸಾಕಷ್ಟು ಜನ ಈ ಮೊಬೈಲ್ ನಂಬರ್ಗೆ ಕರೆ ಮಾಡಿದ್ರು. ಅನೇಕ ಅಭಿಮಾನಿಗಳು ಈ ಸಂಖ್ಯೆ ಸಾಯಿ ಪಲ್ಲವಿ ಅವರದ್ದೇ ಎಂದು ಭಾವಿಸಿದ್ರೆ, ಇನ್ನು ಕೆಲವರು ಇದು ಮೇಜರ್ ಮುಕುಂದ್ ವರದರಾಜನ್ ಅವರ ಪತ್ನಿ ಇಂದು ರವೇಕಾ ವರ್ಗೀಸ್ ಅವರದ್ದು ಎಂದು ಭಾವಿಸಿ ಕರೆ ಮಾಡಿದ್ದಾರೆ. ಹಾಗಾಗಿ ಈ ಅನಗತ್ಯ ಕರೆಗಳಿಂದ ನನಗೆ ಗಮನವಿಟ್ಟು ಓದಲು ಕಷ್ಟವಾಗ್ತಿದೆ. ಅಮರನ್ ಸಿನಿಮಾದಲ್ಲಿ ನನ್ನ ಅನುಮತಿ ಇಲ್ಲದೆ ನನ್ನ ನಂಬರ್ ಅನ್ನ ಬಳಸಲಾಗಿದೆ. ಹಾಗಾಗಿ ಫೋನ್ ನಂಬರ್ ಬಳಸಿದ್ದಕ್ಕೆ 1.1 ಕೋಟಿ ರೂಪಾಯಿ ಪರಿಹಾರ ನೀಡಬೇಕೆಂದು ವಾಗೀಶನ್ ಸಿನಿಮಾ ನಿರ್ಮಾಪಕರಿಗೆ ಲೀಗಲ್ ನೋಟಿಸ್ ಕಳಿಸಿದ್ದಾರೆ. ಇನ್ನು ವಾಗೀಶನ್ ನೋಟಿಸ್ಗೆ ಚಿತ್ರತಂಡ ಅದ್ಯಾವ ರೀತಿ ಪ್ರತಿಕ್ರಿಯೆ ನೀಡುತ್ತೆ ಎಂಬುದನ್ನ ಕಾದ್ ನೋಡ್ಬೇಕಿದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ AI ರಾಣಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.